ಅನ್ನಭಾಗ್ಯ ಆಯಿತು, ಭಾರತ್ ಅಕ್ಕಿ ಬಂತು. ಕಾಳಸಂತೆಯಲ್ಲಿ ಭಾರತ್ ಅಕ್ಕಿ ಮಾರಾಟವಾಗ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕಡಿಮೆ ದರದಲ್ಲಿ ಮಾರಾಟ ಮಾಡ್ತಿದ್ದ ಭಾರತ್ ಅಕ್ಕಿಯನ್ನ ಕೂಡ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿರುವ ಜಾಲ ಇದೀಗ ಬೆಳಕಿಗೆ ಬಂದಿದೆ. ಅನ್ನಭಾಗ್ಯ ಅಕ್ಕಿ ಆಯ್ತು, ಭಾರತ್ ಅಕ್ಕಿ ಬಂತು. ಕಾಳಸಂತೆಯಲ್ಲಿ ಭಾರತ್ ಅಕ್ಕಿ ಮಾರಾಟ. ದೇಶದ ಬಡ ಜನರಿಗೆ ಅನುಕೂಲ ಆಗಲಿ ಅಂತ ಕೇಂದ್ರ ಸರ್ಕಾರವೇ 29 ರೂಪಾಯಿಗೆ ಕೆಜಿಯಂತೆ ಭಾರತ್ ಅಕ್ಕಿ ವಿತರಣೆ ಮಾಡ್ತಿದೆ. ಕಳೆದ ಫೆಬ್ರವರಿ 6ರಿಂದ ಭಾರತ್ ಅಕ್ಕಿ ಮಾರಾಟ ಮಾಡಲಾಗ್ತಿದೆ. ಇದೀಗ ಸಾಮಾನ್ಯರಿಗೆ ಸಿಗೋ ಬದಲು ಕಾಳಸಂತೆಯಲ್ಲಿ ಸೇಲ್ ಆಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹೌದು, ರಾಜಾಜಿನಗರದ ರಾಮ ಮಂದಿರದ ಬಳಿ ಭಾರತ್ ಅಕ್ಕಿ ಮಾರಾಟಗಾರರ ವಿರುದ್ಧ ಇಂಥ ಆರೋಪ ಕೇಳಿ ಬಂದಿದೆ. ಅಕ್ಕಿ ಕೊಡಿ ಎಂದು ಸಾರ್ವಜನಿಕರು ಕೇಳಿದ್ರೆ ಅಕ್ಕಿ ಕೊಡದೆ ನಿರಾಕರಿಸಿ ಆವಾಜ್ ಹಾಕ್ತಿದ್ದಾರೆ. ಅಲ್ಲದೆ ನಮ್ಮ ಅಧಿಕಾರಿಗಳು ವಾಪಸ್ ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ ಅನ್ನೋ ಆರೋಪವಿದೆ. ಹೀಗಾಗಿ ಕೆರಳಿದ ಸಾರ್ವಜನಿಕರು ವಾಹನ ಅಡ್ಡಗಟ್ಟಿ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಲ್ಲಿಗಪ್ಪ ತಗೊಂಡು ಹೋಗ್ತಾ ಇದೆಯಾ, ಇದನ್ನ ಬ್ಲ್ಯಾಕಲ್ಲಿ ಮಾರ್ಕೊಳಕ ಅಂತ ಅವರು ಪ್ರಶ್ನೆ ಮಾಡಿದಾಗ ಮಧ್ಯವರ್ತಿ ಏನ್ ಹೇಳ್ದ, ಮಾರಾಟ ಮಾಡ್ತಾ ಇದ್ದಂತ ವ್ಯಕ್ತಿ ಇದು ನಿಮ್ಮ ಅಪ್ಪಂದ ಅಲ್ಲ, ನಿಮ್ಮ ಅಪ್ಪನ ಮನೆಯಿಂದ ನಾನು ತಗೊಂಬಂದಿಲ್ಲ ಅನ್ನೋ ಒಂದು ಉದ್ದಟತನದ ಮಾತುಗಳನ್ನ ಆಡಿ ಒಟ್ನಲ್ಲಿ ಬಡವರ ಮನೆ ಸೇರಬೇಕಿರೋ ಭಾರತ್ ಅಕ್ಕಿ ಈಗ ಕಾಳಸಂತೆ ಸೇರ್ತಿದ್ಯಾ, 1 to ಡಬಲ್ ರೇಟ್ಗೆ ಮಾರಾಟವಾಗ್ತಿದ್ಯಾ ಅನ್ನೋ ಅನುಮಾನ ಹುಟ್ಟಿಕೊಳ್ತಿದೆ. ವೀರೇಶ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.